ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಈ ಥರ ಡೋರ್ ಮ್ಯಾಟ್ಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತಿನ ವ್ಲಾಗಲ್ಲಿ ಈ ರೀತಿ ಮ್ಯಾಟನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿವಾಗ ಈ ಬಟ್ಟೆ ವೇಸ್ಟ್ ಆಗುತ್ತೆ, ಈ ಸೀರೆ ಹಳೇದಾಗಿದೆ, ಈ ದುಪ್ಪಟ ನನಗೆ ಬೇಡ, ಈ ಥರ ಬಟ್ಟೆಗಳನ್ನ ನೀವು ಏನು ಬೇಡ ಅಂತ ಕನ್ಸಿಡರ್ ಮಾಡಿರ್ತೀರ, ಆ ಥರ ಬಟ್ಟೆಯಿಂದ ಈ ರೀತಿ ಒಂದು ಹೊಸದಾಗಿ ಮ್ಯಾಟನ್ನು ಯಾವ ರೀತಿ ನಾವು ತಯಾರು ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಸುಮಾರು ಒಂದು ಸ್ಟೆಪ್ಗಳು ಬರುತ್ತೆ, ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು ಶೇಪ್ಗಳಲ್ಲಿ ನಾವು ಮ್ಯಾಟನ್ನು ಹಾಕ್ಬೋದು. ಮೊದಲಿಗೆ ನಾನಿಲ್ಲಿ ಬರೀ ರೌಂಡ್ ಶೇಪಲ್ಲಿ ಹಾಕಿರೋವಂಥ ಮ್ಯಾಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಪ್ರತಿಯೊಂದು ವಿಡಿಯೋನೂ ನೀವು ವಾಚ್ ಮಾಡಿ, ಮತ್ತು ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಬೇಕಾಗುತ್ತೆ. ಮಧ್ಯದಲ್ಲಿ ನಿಮಗೆ ಅರ್ಥ ಆಗೋದಿಲ್ಲ, ನೀವೇನಾದರೂ ಸ್ಕಿಪ್ ಮಾಡಿ ನೋಡ್ತಾ ಹೋದರೆ ನಿಮಗೆ ಪೂರ್ತಿಯಾಗಿ ವಿಚಾರ ಅರ್ಥ ಆಗೋದಿಲ್ಲ. ಹಾಗಾಗಿನೇ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಸೊ ನೋಡಿ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಸೀರೆ ಬಂದು ತುಂಬ ಹಳೆ ಸೀರೆ. ಈ ಸೀರೆ ನನಗೆ ಬೇಡ ಅಂತ ನಾನು ಇದನ್ನು ಇಟ್ಟಿದ್ದೆ. ಬೇಡ ಅನ್ನೋ ಸೀರೆಗಳನ್ನ ನಾವು ಮತ್ತೆ ಉಡೋದಕ್ಕೆ ಹೋಗೋದಿಲ್ಲ, ಯಾರಿಗಾದರೂ ಕೊಟ್ಬಿಡ್ತೀವಿ ಅಥವಾ ಬಿಡ್ತೀವಿ ಆ ಸೀರೆನ ಅಲ್ವಾ. ಸೊ ನೋಡಿ, ಈ ಸೀರೆ ನಾನು ಸುಮಾರು ಸಲ ಉಟ್ಟಿದ್ದೀನಿ. ಇದು ತುಂಬ ಸೌದಿದೆ ಸೀರೆ, ನನಗೆ ಮತ್ತೆ ಈ ಸೀರೆನ ಉಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿನೇ ಈ ಸೀರೆನ ಬಳಸಿ ನಾನು ಹೊಸದಾಗಿ ಒಂದು ಮ್ಯಾಟನ್ನು ತಯಾರು ಮಾಡ್ತೀನಿ. ತುಂಬ ವರ್ಷಗಳ ಕಾಲ ಯೂಸ್ ಆಗುತ್ತದು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಕಮ್ಮಿ ಅಂದರೂ 5 ವರ್ಷಕ್ಕಿಂತ ಮೇಲ್ಪಟ್ಟು ನಾವು ಅದನ್ನು ಯೂಸ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಅದಕ್ಕೆ ಪ್ರತಿಯೊಂದು ಗಂಟು ಸಹ ಒಂದೊಂದಕ್ಕೂ ಗಂಟು ಬೀಳ್ತಾ ಹೋಗುತ್ತೆ. ಸೊ ನಾನು ಈಗಲೇ ಹೇಳಿದ್ರೆ ನಿಮ್ಗದು ಅರ್ಥ ಆಗೋದಿಲ್ಲ. ಹಾಗಾಗಿನೇ ನೀವೇನು ನೋಡ್ತಾ ಇದ್ದೀರಾ, ಒಂದು ಚೂರು ಬಟ್ಟೆನೂ ಸಹ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ಯಾರಿನಲ್ಲಿರುವಂಥ ಫಾಲ್ಸು ಸಹ ಯೂಸ್ ಆಗುತ್ತೆ ಮ್ಯಾಟ್ ಹಾಕಲಿಕ್ಕೆ, ಹಾಗಾಗಿ ಫಾಲ್ಸನ್ನು ಸಹ ಹರ್ಕೊತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂದರೆ ಏನು ಸ್ಟೆಪ್ 1 ವಿಡಿಯೋ ಇದೆ, ಈ ವಿಡಿಯೋದಲ್ಲಿ ನಾನಿಲ್ಲಿ ಮ್ಯಾಟ್ ಹಾಕಲಿಕ್ಕೆ ಫಸ್ಟ್ ಬೇಸಿಕ್ ಏನಿದೆ, ಸೀರೆನ ಹರ್ಕೊಂಡು ಅದನ್ನು ಉಂಡೆ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಸೀರೆ ಹರಿಯೋದು ಒಂದು ಮೆಥಡ್ ಇರುತ್ತೆ, ನಾವು ಅದೇ ಥರನೇ ನೀಟಾಗಿ ಹರ್ಕೊಬೇಕು. ಸುಮಾರು ನೂಲುಗಳು ಬರುತ್ತೆ, ಆ ನೂಲನ್ನೆಲ್ಲ ತೆಗೆದು ನಾವು ನೀಟಾಗಿ ಉಂಡೆ ಮಾಡ್ಕೊಂಡ್ವಿ ಅಂದರೆ ಮ್ಯಾಟ್ ಹಾಕಲಿಕ್ಕೆ ನಮಗೆ ಸುಲಭ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, 1 ಇಂಚಷ್ಟು ಗ್ಯಾಪ್ ಇರಬೇಕು. ತುಂಬ ಅಗಲವಾಗಿಯೂ ಹರ್ಕೊಬಾರ್ದು, ತುಂಬ ಚಿಕ್ಕದಾಗಿಯೂ ಹರ್ಕೊಬಾರ್ದು. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟೇ ಅಗಲ ಗ್ಯಾಪಲ್ಲಿ ಈ ರೀತಿ ಸೀರೆ ಉದ್ದ ಬರುತ್ತಲ್ವ, ಅದನ್ನು ನೋಡಿಕೊಂಡು ನಾವಿಲ್ಲಿ ಹರ್ಕೊಬೇಕಾಗುತ್ತೆ. ನೋಡಿ, ಈಗ ಎಡ್ಜ್ ಬಂತಲ್ವ, ಈ ಎಡ್ಜಸ್ ಬಂದಾದಮೇಲೆ ಮತ್ತೆ ಸೀರೆನ ಉಲ್ಟಾ ಮಾಡಿಕೊಂಡು ಮತ್ತೆ 1 ಇಂಚು ಗ್ಯಾಪಲ್ಲೇ ಸೀರೆನ ಹರಿತಾ ಹೋಗಬೇಕು. ಸೊ ಈ ರೀತಿ ಹರಿಯುವಾಗ ನೂಲುಗಳು ಬರೋ ಚಾನ್ಸಸ್ ಇರುತ್ತೆ. ಆ ನೂಲನ್ನೆಲ್ಲ ತೆಗೆದು ನಾವು ಯಾವ ರೀತಿ ಉಂಡೆ ಮಾಡ್ಕೊಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಸೀರೆಗಳಲ್ಲಿ ಜಾಸ್ತಿ ನೂಲು ಬರೋದೇ ಇಲ್ಲ, ಕಮ್ಮಿ ಬರುತ್ತೆ. ಕೆಲವೊಂದು ಸೀರೆಗಳಲ್ಲಿ ತುಂಬ ನೂಲು ಬರುತ್ತೆ. ಆ ನೂಲನ್ನೆಲ್ಲ ತೆಗೆದು ನಾವು ನೀಟಾಗಿ ಸೀರೆ ಏನು ಹರಿದಿರ್ತೀವಿ ಅದನ್ನು ಉಂಡೆ ಮಾಡಿ ಇಟ್ಕೊಬೇಕಾಗತ್ತೆ. ಇನ್ನು ಮ್ಯಾಟ್ ಹಾಕಲಿಕ್ಕೆ ಯಾವುದೇ ಥರ ಬಟ್ಟೆ ಇದ್ದರೂ ನಡೆಯುತ್ತೆ, ಸೀರೆನೇ ಬೇಕು ಅಂತ ಏನೂ ಇಲ್ಲ. ಸೀರೆಯಿಂದ ಹಾಕ್ಬೋದು, ಅಥವಾ ನಿಮ್ಮ ದುಪ್ಪಟಗಳಿರುತ್ತೆ ಅಲ್ವಾ, ಸುಮಾರು ದುಪ್ಪಟಗಳನ್ನೆಲ್ಲ ಸೇರಿಸಿ ಒಂದು ಮ್ಯಾಟನ್ನು ಮಾಡ್ಬೋದು. ಬೆಡ್ಶೀಟ್ ಇರುತ್ತಲ್ವ, ಸೊ ಆ ಥರ ಬೆಡ್ಶೀಟಿಂದನೂ ಹರಿದು ನಾವು ಹಾಕ್ಬೋದು. ನೀವು ನೋಡ್ತಾ ಇರ್ಬೋದು, ಹರಿದಿರೋದೆಲ್ಲ ಒಂದ್ರ ಮೇಲೊಂದು ದಾರಗಳು ಕುತ್ಕೊತಾ ಇರುತ್ತೆ ಅಲ್ವಾ. ಸೊ ಇದನ್ನು ಹಂಗೆ ತೊಗೊಬೇಕು. ನೀವು ಇದನ್ನು ಕೈ ಹಾಕಿ ಮಿಕ್ಸ್ ಮಾಡಬಾರ್ದು, ಯಾಕೆ ಅಂತಂದರೆ ಗಂಟಾಗ್ಬಿಡುತ್ತೆ. ಗಂಟಾಗ್ಬಿಟ್ರೆ ನೂಲಲ್ಲಿ ಗಂಟಾಗೋದನ್ನು ನಾವು ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿನೇ ನೀಟಾಗಿ ಇವಾಗ ಹರಿತಾ ಇರುವಾಗ ನನ್ನ ಲೆಫ್ಟ್ ಸೈಡಲ್ಲಿ ಸಪ್ರೇಟಾಗಿ ದಾರಗಳೆಲ್ಲ ಬೀಳ್ತಾ ಇರುತ್ತೆ ಅಲ್ವಾ. ಸೊ ಅದು ಹಾಗೆ ಇರಲಿ, ನೀಟಾಗಿ ಅದನ್ನು ನಾವು ಉಂಡೆ ಮಾಡ್ಕೊಬೋದು. ನಾನು ಆಗಲೇ ಹೇಳ್ತಿದ್ದೆ ಅಲ್ವಾ, ಈಗ ಬೆಡ್ಶೀಟು ಕಾಟನಲ್ಲಿ ಸಿಗುತ್ತೆ ಅಲ್ವಾ, ಬೆಡ್ಶೀಟ್ಗಳು ಸುಮಾರು ವರ್ಷದಿಂದ ಯೂಸ್ ಮಾಡಿರ್ತೀರ, ಮತ್ತು ಅದು ನಿಮಗೆ ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಬೇಡ ಅನಿಸುತ್ತೆ, ಬಣ್ಣ ಎಲ್ಲ ಹೊಟ್ಟೋಗಿರುತ್ತೆ. ಆ ಥರ ಬೆಡ್ಶೀಟನ್ನು ಸೇಮ್ ಇದೇ ಥರ ಹರ್ಕೊಂಡು ನಾವು ಅದನ್ನು ಮ್ಯಾಟನ್ನಾಗಿ ಪರಿವರ್ತನೆ ಮಾಡ್ಬೋದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇನ್ನು ಯಾವ ಥರ ಬಟ್ಟೆನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋದಾದರೆ ಕಾಟನ್ ಬಟ್ಟೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಹರಿಲಿಕ್ಕೆ, ಮ್ಯಾಟ್ ಹಾಕಲಿಕ್ಕೆ, ಜೊತೆಗೆ ಆ ಮ್ಯಾಟನ್ನು ಯೂಸ್ ಮಾಡೋದಕ್ಕೂ ಕಾಟನ್ನು ತುಂಬಾ ಚೆನ್ನಾಗಿರುತ್ತೆ.
ನೀವು ನೋಡ್ತಾ ಇರ್ಬೋದು ಹರಿವಾಗ ಈ ರೀತಿ ಕಟ್ಟಾಗಿಬಿಡುತ್ತೆ ಅಲ್ವಾ. ಸೊ ಆ ಥರ ಟೈಮಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಗಂಟನ್ನು ಹಾಕ್ಕೊಬೇಕಾಗುತ್ತೆ. ಗಂಟು ಹಾಕುವಾಗ ತುಂಬ ಟೈಟಾಗಿ ಹಾಕ್ಕೊಳ್ಳಿ. ಏನು ಗೊತ್ತಾ, ಕೆಲವೊಂದಕ್ಕೆ ಜಿಗ್ಜಾಗ್ ಇರೋದಿಲ್ಲ, ತುಂಬ ಹಳೆ ಸೀರೆಗಳಿರುತ್ತಲ್ವ, ಜಿಗ್ಜಾಗ್ ಇರೋದಿಲ್ಲ ಅಥವಾ ಜಿಗ್ಜಾಗ್ ಬಿಟ್ಟೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಸ್ಪೀಡಾಗಿ ಹರಿವಾಗ ಈ ರೀತಿ ಗಂಟನ್ನು ಹಾಕ್ಕೋಬೇಕಾಗುತ್ತೆ. ಗಂಟು ಹಾಕ್ಕೊಂಡು ಮತ್ತೆ ಯಥಾಸ್ಥಿತಿ ನೀವು ಹರ್ಕೊತಾ ಹೋಗಬೇಕು. ಇನ್ನು ಸೀರೆ ಹರಿಯೋದು ಬಗ್ಗೆ ಹೇಳೋದಾದರೆ, ನೀವು ಇದನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ಯಾವುದೇ ಕಾರಣಕ್ಕೂ ಸೀರೆನ ಹರಿಯೋದಕ್ಕೆ ಹೋಗಬೇಡಿ. ಜೊತೆಗೆ ಹಬ್ಬ ಹರಿದಿನಗಳಲ್ಲೂ ಸೀರೆನ ಮನೆಯಲ್ಲಿ, ಸೀರೆ ಅಂತಲ್ಲ ಬಟ್ಟೆನ ಹರಿಯೋದಕ್ಕೆ ಹೋಗಬಾರ್ದು. ಇನ್ನು ಮುಸ್ಸಂಜೆ ಟೈಮಲ್ಲಿ ಹರಿಯೋದು ಬೇಡ. ನೀವು ಮಧ್ಯಾಹ್ನ ಟೈಮಲ್ಲಿ ಅಥವಾ ಬೆಳಗ್ಗೆಯಿಂದ ಸಂಜೆ ಅಷ್ಟರೊಳಗಡೆ ಹರ್ಕೊಳ್ಳೋದು ಒಳ್ಳೆಯದು. ಹಳೆ ಬಟ್ಟೆ ಆದ್ರೂ ಮನೆಯಲ್ಲಿ ಸೀರೆ ಹರಿಯೋದು ಒಂಥರ ಏನೋ ಅನಿಸುತ್ತೆ, ಹಾಗಾಗಿನೇ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಮ್ಯಾಟ್ ಹಾಕಲಿಕ್ಕೆ ಫಸ್ಟ್ ಸ್ಟೆಪ್ ಏನಿದೆ ಇದೆ ಅದು ಸೀರೆನ ನೀಟಾಗಿ ಹರ್ಕೊಂಡು ನೂಲನ್ನೆಲ್ಲ ತೆಗಿಬೇಕಾಗುತ್ತೆ. ನಾನು ಏನು ಇವಾಗ ಈ ಸೀರೆ ಹರಿತಾ ಇದ್ದೀನಿ ಇದರಲ್ಲಿ ಅಷ್ಟೊಂದು ನೂಲು ಬರ್ತಿಲ್ಲ. ಕೆಲವೊಂದು ಸೀರೆಯಲ್ಲಿ ತುಂಬ ನೂಲು ಬರುತ್ತೆ. ನಾನು ಲೈವ್ ವಿಡಿಯೋದಲ್ಲೂ ಸಹ ತೋರಿಸ್ಕೊಟ್ಟಿದ್ದೀನಿ ಸ್ಯಾರಿ ಯಾವ ರೀತಿ ಹರಿಯೋದು ಅಂತ. ಇಂಟ್ರೆಸ್ಟ್ ಇರೋರು ನೀವು ಅದನ್ನು ಸಹ ಚೆಕ್ ಮಾಡಿ. ನಾನು ಆಗಲೇ ಹೇಳ್ತಿದ್ದೆ, ಕಾಟನ್ ಸ್ಯಾರಿನಲ್ಲಿ ಅಥವಾ ಕಾಟನ್ ಬಟ್ಟೆನಲ್ಲಿ ಮ್ಯಾಟನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಜೊತೆಗೆ ನೀರು ಚೆನ್ನಾಗಿ ಹಿಂಗುತ್ತೆ. ಅಂದರೆ ನಾವು ಕಾಲು ಒರೆಸೋದಕ್ಕೆ ಅಲ್ವಾ ಮ್ಯಾಟನ್ನು ಬಳಸೋದು, ಹಾಗಾಗಿ ನೀರೇನಾದರೂ ಬೀಳುತ್ತೆ ಅಥವಾ ಕಾಲಲ್ಲಿ ನೀರಿನಂಶ ಇರೋದು ನಾವು ಮ್ಯಾಟಲ್ಲಿ ಒರೆಸಿದಾಗ ನೀಟಾಗಿ ನೀರನ್ನು ಹೀರ್ಕೊಳ್ಳುತ್ತೆ. ಕಾಟನ್ನಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನೂಲು ನೋಡಿ ಈ ಥರ ನೂಲುಗಳು ಜಾಸ್ತಿ ಬರುತ್ತೆ. ಬಟ್ ಈ ಸೀರೆಯಲ್ಲಿ ಅಷ್ಟಾಗಿ ಬರ್ತಿಲ್ಲ, ಹಾಗಾಗಿನೇ ನೂಲು ಕಮ್ಮಿ ಇದೆ. ನಾವು ಉಂಡೆ ಮಾಡ್ಕೊಳ್ಳುವಾಗಲೂ ನೂಲುಗಳು ಸಿಗ್ತಾ ಇರುತ್ತೆ, ಅದನ್ನೆಲ್ಲ ನಾವು ನೀಟಾಗಿ ರಿಮೂವ್ ಮಾಡಿ ಒಂದು ಉಂಡೆನ ಮಾಡ್ಕೊಬೇಕು. ಈ ಸ್ಟೆಪ್ಪು ನಾವು ನೀಟಾಗಿ ಫಾಲೋ ಮಾಡಿದ್ದೀವಿ ಅಂತಂದರೆ ಮ್ಯಾಟ್ ಹಾಕಲಿಕ್ಕೆ ಸುಲಭ ಆಗುತ್ತೆ. ಸೊ ಈ ಸೀರೆ ಹರಿಯೋದ್ರಲ್ಲಿ ನೂಲುಗಳನ್ನೆಲ್ಲ ಸೇರಿಸಿ ಉಂಡೆ ಮಾಡ್ಕೊಂಬಿಟ್ಟಿದ್ದೀವಿ ಅಂತಂದರೆ ನಾವು ಮ್ಯಾಟ್ ಹಾಕುವಾಗ ಏನಾಗುತ್ತೆ, ನೂಲು ಕ್ರೋಶದಲ್ಲಿ ಸಿಗ್ತಾ ಇರುತ್ತೆ, ಹಾಕೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ಇದೇನಿದೆ ಈ ಸ್ಟೆಪ್ ನೀಟಾಗಿ ಕಲ್ತ್ಕೊಬೇಕಾಗುತ್ತೆ. ನೋಡಿ ಇದಿಷ್ಟು ತುಂಬ ಸಣ್ಣ ಬಂದಿದೆ, ಹಾಗಾಗಿ ಇದು ಯೂಸ್ ಆಗೋದಿಲ್ಲ, ಅದನ್ನು ಸೈಡ್ಗೆ ಇಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ನಾನು ಹೆಂಗೆ ಹರಿದಿದ್ದೀನಿ, ಹರಿತಾ ಹರಿತಾ ಒಂದ್ರ ಮೇಲೊಂದು ಬಟ್ಟೆ ಕೂತ್ಕೊಳ್ಳುತ್ತೆ ಅಲ್ವಾ. ಸೊ ಅದೇ ಥರನೇ ಇರಬೇಕು, ಇದನ್ನು ಮಿಕ್ಸ್ ಮಾಡ್ಕೊಬಾರ್ದು. ಮಿಕ್ಸ್ ಆಯಿತು ಅಂತಂದರೆ ಪೂರ್ತಿ ಗಂಟಾಗಿಬಿಡುತ್ತೆ, ಹರಿದಿರೋ ಸೀರೆ ಬಟ್ಟೆ ಎಲ್ಲ ಫುಲ್ ವೇಸ್ಟ್ ಆಗಿಬಿಡುತ್ತೆ. ನೋಡಿ ಈ ರೀತಿ ರೋಲ್ ಮಾಡ್ಕೊತಾ ಹೋಗಬೇಕು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರನೇ ಸುತ್ಕೊಳ್ಳಿ. ಕೆಲವೊಬ್ಬರು ಕೋಲು ಸಹಾಯದಿಂದ ನೀಟಾಗಿ ಸುತ್ಕೊತಾರೆ, ಹಾಗಿದ್ರೂ ಓಕೆ, ಅಥವಾ ಈ ರೀತಿ ಸುತ್ಕೊಂಡ್ರೂ ಆಗುತ್ತೆ. ಬಟ್ ಆದರೆ ತುಂಬ ಟೈಟಾಗಿ ಎಳೆದು ಸುತ್ಕೊಬೇಕಾಗುತ್ತೆ. ಲೂಸಾಗಿ ನೀವು ರೋಲ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದೇನಾದರೂ ನೀವು ಲೂಸಾಗಿ ಸುತ್ತಿದ್ದೀರಾ ಅಂತ ಅಂದರೆ ಮತ್ತೇನಾಗುತ್ತೆ, ಅದು ಪೂರ್ತಿ ಎಲ್ಲ ಬಿಚ್ಕೊತಾ ಬರುತ್ತೆ. ಸೊ ಮತ್ತೆ ಅದು ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಮಾಡುವಾಗಲೇ ನೀಟಾಗಿ ಕೆಲಸನ ಮಾಡ್ಕೊಬೇಕು. ನೋಡಿ ಹಿಂಗೆ ಸುತ್ತವಾಗ್ಲೂ ಒಂದಕ್ಕೊಂದು ಗಂಟು ಹಾಕ್ಕೊಳ್ಳುತ್ತೆ. ಆವಾಗ ನಿಧಾನಕ್ಕೆ ನೂಲುಗಳನ್ನ ಬಿಡಿಸಿ ನಾವು ಉಂಡೆನ ಮಾಡ್ಕೊಬೇಕಾಗುತ್ತೆ. ಮಾರ್ಕೆಟಲ್ಲಿ ಎಷ್ಟೇ ಮ್ಯಾಟ್ಗಳು ಸಿಗ್ಬೋದು, ಆದರೆ ನಾವು ನಮ್ಮ ಕೈಯಾರೆ ನಮ್ಮ ಮನೆಗೆ ನಾವು ಒಂದು ಮ್ಯಾಟ್ ಹಾಕಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅಲ್ವಾ, ಅದು ನಮಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಜೊತೆಗೆ ಈ ಮ್ಯಾಟು ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ನಾವೇ ಆ ಮ್ಯಾಟನ್ನು ಎಸೆಯೋವರೆಗೂ ನಾವು ಅದನ್ನು ಯೂಸ್ ಮಾಡ್ಬೋದು. ಅಯ್ಯೋ ಸುಮಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಪ್ಪ, ಈ ಮ್ಯಾಟ್ ಬೇಡ ನನಗೆ ಅಂತ ಅನ್ನಿಸ್ದಾಗ ನಾವು ಅದನ್ನು ತೆಗಿಬೋದೇ ಹೊರತು ಅಲ್ಲಿವರೆಗೂ ನಾವು ಅದನ್ನು ಯೂಸ್ ಮಾಡ್ತಾನೆ ಹೋಗ್ಬೋದು. ಹೇಳಿದ್ನಲ್ಲ, ಅದಕ್ಕೆ ಅಂದಾಜು ಅನ್ನೋದೇ ಇಲ್ಲ. ಸುಮಾರು ವರ್ಷಗಳ ಕಾಲ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿರೋವಂಥ ಮ್ಯಾಟ್ಗಳನ್ನ. ಸೊ ಕಮ್ಮಿ ಅಂದ್ರೂ ಮಿನಿಮಮ್ ಒಂದು 5 ಇಯರ್ಸ್ ಅಂತೂ ಬಾಳಿಕೆ ಬಂದೇ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿಂದನೇ ನೀವು ಸ್ಟೆಪ್ 1ಇಂದನೇ ಕಲ್ತ್ಕೊಳ್ಳಿ. ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ವಿಡಿಯೋನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಥರ ಡಿಸೈನ್ ಆಗಿರ್ಬೋದು, ಮ್ಯಾಟ್ ಹಾಕೋದಾಗಿರ್ಬೋದು, ಮ್ಯಾಟ್ ಸೀರೆನ ಹರಿಯೋದು ಯಾವ ರೀತಿ, ತಳ ಯಾವ ರೀತಿ ಎತ್ತೋದು, ಎಲ್ಲದನ್ನೂ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ತೋರಿಸಿದ್ರೂ ನಿಮಗೆ ಡೀಟೇಲಾಗಿ ಅರ್ಥ ಆಗೋದಿಲ್ಲ. ಹಂಗಾಗಿನೇ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಬಟ್ ಆದರೆ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಸೀರೆ ಹರಿಯೋದನ್ನು ತೋರಿಸಿದ್ದೀನಿ ಅಲ್ವಾ, ನೆಕ್ಸ್ಟು ಒಂದು ಮ್ಯಾಟ್ ಪೂರ್ತಿಯಾಗಿ ನಾನು ಪ್ರಿಪೇರ್ ಮಾಡಿ ಅದನ್ನು ಎಡಿಟಿಂಗ್ ಮಾಡಾದಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದನ್ನು ಪ್ಲೇ ಲಿಸ್ಟಲ್ಲಿ ನಾನು
ಹಾಕಿರ್ತೀನಿ ವಿಡಿಯೋನ. ಸೊ ಮ್ಯಾಟ್ದೇ ಒಂದು ಸಪ್ರೇಟಾಗಿ ಪ್ಲೇಲಿಸ್ಟ್ ಓಪನ್ ಮಾಡಿದ್ದೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಸಿಗುತ್ತೆ. ಸ್ಟೆಪ್ 1 ಸ್ಟೆಪ್ 2 ಅಂತಲೇ ವಿಡಿಯೋನ ಹಾಕಿ ನಾನು ಶೇರ್ ಮಾಡಿರ್ತೀನಿ. ಜೊತೆಗೆ ಮ್ಯಾಟನ್ನ ಒಂದೇ ಶೇಪಲ್ಲೇ ಹಾಕಲಿಕ್ಕೆ ಆಗೋದಿಲ್ಲ, ರೌಂಡ್ ಶೇಪಲ್ಲಿ ಹಾಕ್ಬೋದು, ರೆಕ್ಟ್ಯಾಂಗಲ್ ಶೇಪಲ್ಲಿ, ಮತ್ತಿನ ಓವಲ್ ಶೇಪಲ್ಲಿ, ಸ್ಟಾರ್ ಶೇಪಲ್ಲೆಲ್ಲ ಹಾಕ್ಬೋದು. ಎಲ್ಲ ಥರ ಡಿಸೈನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಉಂಡೆನ ಮಾಡ್ಕೊಬೇಕಾಗುತ್ತೆ. ಒಂದು ಸೀರೆನಲ್ಲಿ ಒಂದು ಮ್ಯಾಟ್ ಅಂತೂ ಹಾಗೆ ಆಗುತ್ತೆ. ಮಿನಿಮಮ್ ಸೈಜಲ್ಲಿ ನಾವು ಮ್ಯಾಟನ್ನು ಹಾಕೊಬೋದು. ಸೊ ಇಲ್ಲ ನಮ್ಗೆ ಇನ್ನೂ ಬೇಕು ಅಂತ ಅಂದರೆ ಹೆಚ್ಚಿನ ಅಗಲವಾಗಿ ಹಾಕೊಬೋದು. ಸೊ ನಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಶೇಪಲ್ಲಿ ಮ್ಯಾಟ್ಗಳನ್ನ ನಾವು ಹಾಕ್ತಾ ಹೋಗ್ಬೋದು. ಕಸದಿಂದ ರಸ ಅಂತ ಹೇಳಿ ಗಾದೆ ಏನು ಹೇಳ್ತಾರೆ, ಆ ಗಾದೆ ಈ ಒಂದು ಸಂದರ್ಭದಲ್ಲಿ ಅನ್ವಯಿಸುತ್ತೆ ನೋಡಿ. ಹಳೆ ಸೀರೆಯಿಂದ ಅಥವಾ ಹಳೆ ಬಟ್ಟೆಯಿಂದ ಹೊಸ ಮ್ಯಾಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಏನಿದೆ ಸ್ಟೆಪ್ 1, ಇದನ್ನು ಪೂರ್ತಿಯಾಗಿ ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮ್ಯಾಟ್ ಹಾಕಲಿಕ್ಕೆ ತಳ ಯಾವ ರೀತಿ ಎತ್ತೋದು, ಕ್ರೋಶ ಕಡ್ಡಿ ಯಾವ ರೀತಿ ಬಳಸಬೇಕು, ಅದರ ನಂಬರ್ ಏನು, ಇದರ ಎಲ್ಲ ಡೀಟೇಲ್ಸ್ನೂ ನಾನು ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.